ಅಮ್ಮ, ನನಗೊಂದು ಮುಖ್ಯವಾದ ಕಾಲ್ ಇದೆ, ಮಾತಾಡ್ಕೊಂಡು ಬರ್ತೀನಿ. ನೀವೆಲ್ಲ ಹೋಗ್ತಾ ಇರಿ. ಏನು ವಲ್ಲಭ್, ಆಫೀಸಿಗೆ ಸಂಬಂಧಪಟ್ಟಿರೋ ವಿಷಯನ? ಇಲ್ಲ ವಿಶಾಲ್, ಇದು ಬೇರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ವಿಷಯ. ನೀವೆಲ್ಲರೂ ಹೋಗ್ತಾ ಇರಿ, ನಾನು ಬರ್ತೀನಿ. ಮಾಡಿರೋ ಪಾಪನ ಹೇಳ್ಕೊಂಡ್ರೆ ಹೋಗುತ್ತೆ ಅಂತಾರೆ. ಬಂದು ಆ ಶಿವನ್ ಹತ್ರ ಬೇಡ್ಕೊಳ್ಳಿ. ಕೊನೆ ಪಕ್ಷ ನಿಮ್ ಪಾಪದ ಮೂಟೆ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತೆ. ಅದು ನನಗೆ ಗೊತ್ತು, ನೀನು ಹೋಗು. ಸಖಿ, ನೀನು ಕೂಡ ಹೋಗು. ನಾವಿಬ್ರು ಒಟ್ಟಿಗೆ ಹೋಗೋಣ. ಬೇಡ ಬೇಡ, ನೀನು ಹೋಗಿರು, ನಾನು ಬರ್ತೀನಿ. ವಲ್ಲಭ್ ಯಾಕೆ ಬರ್ಲಿಲ್ಲ? ಯಾವ ಡೀಲ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ವಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ನಿನ್ನ ಕೈ ಹಿಡ್ಕೊಂಡು ಹೇಗೆ ಹಿಂಸೆ ಕೊಡ್ತಾ ಇದೆಯಲ್ಲ. ಅದ್ ಹಾಗಲ್ಲ ರೀ, ಎಚ್ಚರಿಕೆ. ನಿಮ್ ವಲ್ಲಭ ಅಣ್ಣನ್ ತರ ನೀವು ಮಾಡ್ಬಿಟ್ರೆ ನನ್ ಭಯ ನನ್ಗೆ. ನಿನಗ್ ಭಯ ಇರ್ಬೋದೇನೋ, ಆದ್ರೆ ನೀನ್ ನನಗೆ ತುಂಬಾ ಇರಿಟೇಟ್ ಮಾಡ್ತಾ ಇದೀಯಾ. ಹೇಳಿ. ಹಂಡ್ರೆಡ್ 100% ಆಗೇ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ. ಪ್ಲಾನ್ ಗೊತ್ತಲ್ಲ? ಮೇಡಮ್ ಹೇಳಿದ್ದಾರೆ ಸರ್. ಹೇಳಿಮ್ಮ. ಇಲ್ಲಿ ನನ್ನ ಪ್ಲಾನ್ ರೆಡಿ ಆಯ್ತು ಕಣೋ. ಪೂಜೆಗೆ ಉಪಯೋಗಿಸೋ ಪಂಚ್ ಪಾತ್ರೆಗೆ ವಿಷ ಹಾಕಿದ್ದೀನಿ. ಪುರೋಹಿತರು ಪೂಜೆ ಮಾಡಿ ಅಭಿಷೇಕ ಮಾಡಿದ ನೀರನ್ನ ಆ ಲೋಟಕ್ಕೆ ಹಾಕ್ತಾರೆ. ಆ ವಿಷ ಪೆರ್ಸಿರೋ ನೀರನ್ನ ವಿಶಾಲ್ ಕುಡಿತಾನೆ. ಇಲ್ಲ, ಅಭಿಷೇಕದ ನೀರನ್ನ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ನಾನೇ ಹೇಳಿ ವಿಶಾಲ್ಗೆ ಕುಡಿಸ್ತೀನಿ. ಆಮೇಲಿನ ಪ್ಲಾನ್ ನಿನಗೆ ಗೊತ್ತಲ್ಲ. ನೆನಪಿದೆ ಅಮ್ಮ. ಅಲ್ಲಿ ನಿಮ್ಮ ಪ್ಲಾನ್ ಎ ಕಂಪ್ಲೀಟ್ ಆಗ್ತಿದ್ದ ಹಾಗೇನೆ ನಾನಿಲ್ಲಿ ಪ್ಲಾನ್ ಬಿ ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ವಿಷ ಕುಡ್ದಿರೋ ವಿಶಾಲನ್ನ ಇಲ್ಲಿಂದ ಹೋಗೋ ಹಾಗೆ ನಾನ್ ಮಾಡ್ತೀನಿ. ಅಲ್ಲಿ ನೀವು ದೇಹದ ಮೇಲೆ ಕಲೆ ಕಾಣಿಸ್ದೇ ಇರೋ ಹಾಗೆ, ಒಂದು ಹನಿ ರಕ್ತನೂ ಬರ್ದೇ ಇರೋ ಹಾಗೆ ಹೊಡೆದು ಬಿಸಾಕಿ ಅವನಿಗೆ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಕರ್ಕೊಂಡು ಹೋಗಿ ಬೆಟ್ಟದಿಂದ ದೂಡು. ಕಾಲ್ ಸ್ಲಿಪ್ ಆಗಿ ಅವನು ಬಿದ್ಬಿಟ್ಟ ಅಂತ ಕತೆ ಕಟ್ಟಿ ಎಲ್ಲರನ್ನೂ ನಂಬಿಸೋಣ. ವಿಷಯ ಪೋಸ್ಟ್ ಮಾರ್ಟಮ್ ತನಕ ಹೋಗದೆ ಇರೋ ಹಾಗೆ ನಾವು ಎಚ್ಚರಿಕೆ ವಹಿಸೋಣ. ಸರಿ ಅಮ್ಮ, ಟೈಮ್ ಆಗಿತ್ತು. ಕಾಲ್ ಸ್ಲಿಪ್ ಆಗಿ ಜಾರ್ ಬಿದ್ದು ಹೋದ ಅಂತ ಪೊಲೀಸವ್ರನ್ನೂ ನಂಬಿಸ್ಬಿಡೋಣ. ಏ ವಲ್ಲಭ, ಅವಕಾಶ ನಮ್ಮನ್ನ ಹುಡುಕೊಂಡು ಬಂದಿದೆ. ವಿಶಾಲ್ ಮೇಲಕ್ಕೆ ಹೋಗಬೇಕು. ಆ ನಯನಿ ತಾಳಿ ತೆಗಿಬೇಕು. ಅವಳು ಮನೆಯಿಂದ ಆಚೆ ಹೋಗಬೇಕು. ಆಸ್ತಿ ಪೂರ್ತಿ ನಮ್ಮ ಕೈಗೆ ಬರಬೇಕು. ಈ ಪ್ಲಾನು ಈ ಸಲ ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗಲೇಬಾರ್ದು. ಸರಿ ಮಮ್ಮಿ, ಆ ವಿಶಾಲ್ ಪ್ರಾಣ ಪಕ್ಷಿ ಗಾಳಿಲಿ ಹಾರು ಹೋಯ್ತು ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಿ. ಅರ್ಥ ಆಯ್ತಲ್ಲ? ಕೆಲಸ ಆಯ್ತು ಅನ್ಕೊಳ್ಳಿ. ಕಂದ ವಿಶಾಲ್, ನಿನ್ಗೋಸ್ಕರ ವಿಷ ಕಾಯ್ತಾ ಇದೆ. ಬೇಗ ಕುಡ್ದು ದೇವ್ರ ಹತ್ರ ಹೋಗುವಂತೆ ಬಾ ಕಂದ.
ಅತ್ತೆ ನಗು ಬಂದಾಗ ನಗ್ಬೇಕು, ಅಳು ಬಂದಾಗ ಅಳ್ಬೇಕು. ಹಾಗ್ ಮಾಡ್ದೆ ಅಳೋ ಟೈಮಲ್ಲಿ ನಕ್ಕದ್ವಿ ಅನ್ಕೊಳ್ಳಿ, ನೋಡ್ದವ್ರಿಗೆ ತುಂಬಾ ಕೆಟ್ಟದಾಗ ಕಾಣಿಸೇ. ಈ ಕೆಲ್ಸಕ್ ಬಾರ್ದೇ ಇರೋ ಫಿಲಾಸಫಿ ನನಗೆ ಯಾಕೆ ಹೇಳ್ತಿದ್ಯಾ? ನನಗ್ಯಾಕೆ ಕೇಳ್ತಿದ್ದೀರಾ ಅಂತ ಅಮಾಯಕರ ತರ ಕೇಳ್ತಿದ್ದೀರಲ್ಲ ಅತ್ತೆ. ನೀವ್ ಈ ವಾಕಿಂಗ್ ನ ಎದ್ದ ತಕ್ಷಣನೇ ಮಾಡಿದಿದ್ರೆ ಇಲ್ಲಿಗೆ ಬಂದು ಹೀಗ್ ವಾಕಿಂಗ್ ಮಾಡ್ಬೇಕಾಗ್ ಬರ್ತಿತ್ತಾ ಹೇಳಿ? ಈ ಹುಚ್ಚಿಗೆ ವಾಕಿಂಗು ಟೆನ್ಷನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಇನ್ನು ಹಾಗೆ ರಾಗಿ ಕೊಟ್ಟೋ ಕೋಲಿನ ತರ, ಬಟ್ಟೆ ಒಗೆಯೋ ಕಲ್ಲಿನ ತರ, ಗರಡುಗೊಂಬೆ ತರ ನಿಂತಿದಿರಲ್ಲ ಅತ್ತೆ. ಪುರೋಹಿತ್ರೆ, ಪೂಜೆಗೆ ಟೈಮ್ ಆಯ್ತು, ನೀವ್ ಬೇಗ ಪೂಜೆ ಶುರು ಮಾಡಿ. ಪೂಜೆ ಆಗ್ತಿದ್ದ ಹಾಗೆ ನಮ್ ನೈನಿ ನೃತ್ಯ ಮಾಡ್ತಾಳೆ. ಏನು ಕೃತ್ಯನಾ? ಅಮ್ಮ ಸಖಿ, ಅದು ಕೃತ್ಯನೋ ಇಲ್ಲ ದೀರ್ಘ ಚತುರಾಸನೋನೋ ಅಲ್ಲ, ನೃತ್ಯ ಅಂದ್ರೆ ಡ್ಯಾನ್ಸ್. ಆಲ್ರೆಡಿ ಆಚೆ ಹೇಳಿದ್ನಲ್ಲ. ನಿಂಗ್ ಸರಿಯಾಗಿ ಮಾತಾಡಕಂತೂ ಬರಲ್ಲ, ಆದ್ರೆ ಬೇರೆಯವ್ರ ಗಂಡನ್ ಜೊತೆ ಚೆನ್ನಾಗಿ ಊರೆಲ್ಲ ತಿರ್ಗಕ್ ಬರುತ್ತೆ. ಅದೊಂದ್ ಚೆನ್ನಾಗ್ ಮಾಡ್ತೀಯ. ಹೇ, ನೀನ್ ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ. ನಾನ್ ವಲ್ಲಭ್ ಹಿಂದೆ ಸುತ್ತಲಿಲ್ಲ, ವಲ್ಲಭೆ ನನ್ ಹಿಂದೆ ಸುತ್ತಿದ್ದು. ನೀನ್ ಸಿಕ್ತೆ ಹೋದ್ರೆ ಸತ್ ಹೋಗ್ತೀನಿ ಅಂದ. ಅಬ್ಬಬ್ಬಾ, ಹೌದ್ ಹೌದು, ನೀನ್ ದೊಡ್ಡ ಐಶ್ವರ್ಯ ರಾಯಿ. ನೀನ್ ಇಲ್ಲಾಂದ್ರೆ ಅವ್ನ್ ಸತ್ ಹೋಗ್ತಾನಂತೆ. ಬೆದ್ರ ಬೊಂಬೆಗೆ ಕಣ್ಣು ಕಿವಿ ಬಾಯಿ ಹಾಕ್ದಂಗಿದೆ. ಒಂದ್ಸಲ ಹೋಗಿ ಕನ್ನಡಿಯಲ್ಲಿ ನೋಡ್ಕೋ ನೀನು. ಆಗ ನಿನ್ನೆ ನೀನ್ ಬೈಕೊಳ್ಳಿಲ್ಲ ಅಂದ್ರೆ ಕೇಳು. ಆದ್ರೂ ನೀನ್ ಕರೆಕ್ಟ್ ಆಗಿದ್ದು. ವಲ್ಲಭ ಆಸೆ ಪಟ್ಟಿದ್ದನ್ನ ನೀನೇನಾದ್ರೂ ಕೊಟ್ಟಿದ್ರೆ ಅವ್ನ್ ನನ್ನ ಹತ್ರ ಯಾಕೆ ಬರ್ತಿದ್ದ ಹೇಳು? ಏಯ್, ಇಲ್ಲಿ ನೋಡು ಸಖಿ, ಆ ಶಿವನ್ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಶಿವರಾತ್ರಿಗೆ ನನ್ ಪೂಜೆ ಫಲಿಸಿ ನನ್ ಗಂಡನ್ ಮನ್ಸು ಬದಲಾಗತ್ತೆ. ನಾನು ತಾಯಿ ಆಗ್ತೀನಿ, ನೀನ್ ನೋಡ್ತಿರು. ಅಕ್ಕ, ಪೂಜೆ ಸಮಯದಲ್ಲಿ ಇಂಥ ಗಲಾಟೆ ಎಲ್ಲ ಬೇಕಾ? ಸುಮ್ನೆ ಇರಿ. ಫಸ್ಟ್ ನೆಮ್ಮದಿಯಿಂದ ಪೂಜೆ ಮಾಡೋಣ. ಎಲ್ರೂ ಕೂತ್ಕೊಳ್ಳಿ. ನೈನಿ, ಬಾ ಕೂತ್ಕೊಳ್ಳೋಣ. ಚಿಕ್ಕ ಯಜಮಾನ್ರೆ, ಇವತ್ತಿನ ಜಾಗರಣೆ ಫಲ ಕೊಟ್ರೆ ನಾಳೆಯಿಂದ ಇನ್ಮೇಲೆ ಪ್ರತಿದಿನ ಜಾಗರಣೆನೆ. ಏಯ್, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಸ್ವಲ್ಪ ಕಲ್ಕೋ. ಹೌದಾ? ಹಾಗಾದ್ರೆ ಈಗ ನೋಡಿ, ನಿಮ್ ಬಟ್ಟೆ ತುಂಬಾ ಚೆನ್ನಾಗಿದೆ. ನೀವ್ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಥೇಟ್ ಮನ್ಮಥನ್ ತರನೇ ಇದ್ದೀರಾ. ಥ್ಯಾಂಕ್ ಯು. ಈ ತರ ನನ್ನನ್ನು ಹೊಗಳಿದ್ರೆ ನೀವ್ ಕಳ್ಕೊಳ್ಳೋದಾದ್ರೂ ಏನು? ಏನು ಮನ್ಮಥನ್ ತರ ಇದೆಯಾ ಅಂತ ಹೇಳ್ಬೇಕಾ? ಬಾ, ಅದ್ ಹಾಕಲ್ಲ ಚಿಕ್ಕ ಯಜಮಾನ್ರೆ. ಸುಮನಾ, ನಿನ್ಗೆ ಸೀರೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ. ಈ ಸೀರೆಲ್ ನೀನ್ ನೋಡಕ್ಕೆ ಥೇಟ್ ಸಿನಿಮಾ ಹೀರೋಯಿನ್ಗಳ ತರ ಕಾಣಿಸ್ತಿದ್ಯಾ ಅಂತ ಹೇಳ್ಬೋದಲ್ವಾ? ಚೆನ್ನಾಗಿದ್ರೆ ಹಾಗೆ ಹೇಳ್ತಿದ್ದೆ. ಅಂದ್ರೆ ನನ್ ಸೀರೆ ಚೆನ್ನಾಗಿಲ್ವಾ? ನಾನು ನಿನ್ ಸೀರೆ ಬಗ್ಗೆ ಹೇಳ್ತಾ ಇಲ್ಲ. ಅಂದ್ರೆ ನಾನ್ ಚೆನ್ನಾಗಿಲ್ವಾ? ನಿನ್ನಲ್ಲಿರೋ ದೊಡ್ಡತನ ಇದೆ ಸುಮನ. ನೀನೇ ತಿಳ್ಕೊತೀಯ. ವಿಕ್ರಾಂತ್, ಈ ನಿಮ್ ಗುಸುಗುಸುನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡಿ. ಮೊದಲು ಪೂಜೆ ಕಡೆ ಗಮನ ಕೊಡಿ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ ಬೇಗ. ಶಿವರಾತ್ರಿ ಅಂತ ಯಾಕೆಲ್ರು ಇಷ್ಟೊಂದು ಜಪ ಮಾಡ್ತಿದ್ದೀರಾ? ಇಷ್ಟಕ್ಕೂ ಏನ್ ಸ್ಪೆಷಲ್? ರಾತ್ರಿ ಇಡೀ ಪಬ್ಬು ಕ್ಲಬ್ ಅಲ್ಲಿ ತಿರುಗುವಂತ ನಿನ್ನಂತವ್ರಿಗೆ ಶಿವರಾತ್ರಿ ಮಹಿಮೆ ಅದ್ ಹೇಗ್ ಗೊತ್ತಾಗ್ಬೇಕು ಹೇಳು? ಓ, ನಿನಗ್ ಗೊತ್ತಾ? ಗೊತ್ತಿದ್ರೆ ಹೇಳು. ನಿನಗೆಷ್ಟು ಗೊತ್ತು ನಾನು ನೋಡ್ತೀನಿ. ಹಾ, ನಾನ್ ಹೇಳಿದ್ರೆ ನಿಂಗೆ ತಡ್ಕೊಳಕ್ ಆಗಲ್ಲ. ಅದಕ್ಕೆ ನನ್ನ ತಂಗಿ ನೈನಿ ಹೇಳ್ತಾಳೆ. ನೈನಿ, ನೀನ್ ಹೇಳು.
ಶಿವಪಾರ್ವತಿಯರನ್ನ ಅರ್ಧನಾರೀಶ್ವರ ಅಂತಾರೆ. ಅವರು ಎಷ್ಟೋ ದಂಪತಿಗಳಿಗೆ ಆದರ್ಶ ಆಗಿದ್ದಾರೆ. ಮಾಘ ಬಕುಳ ಚತುರ್ದಶಿ ದಿವಸ ಈ ಹಬ್ಬ ಬರುತ್ತೆ. ಇದೇ ದಿನ ಶಿವಪಾರ್ವತಿಯರ ವಿವಾಹ ನಡೆದಿತ್ತು. ಅಷ್ಟೇ ಅಲ್ಲ, ಈ ಪುಣ್ಯವಾದ ದಿನನೇ ಶಿವ ಲಿಂಗ ರೂಪದಲ್ಲಿ ಉದ್ಭವ ಆದ ಅಂತ ಶಿವಪುರಾಣದಲ್ಲಿ ಹೇಳ್ತಾರೆ. ಮಹಾಪ್ರಳಯ ಕಾಲದಲ್ಲಿ ಭೂಮಿನೇ ಸಮುದ್ರದಲ್ಲಿ ಮುಳುಗೋಗ್ತಿರ್ಬೇಕಾದ್ರೆ ಪಾರ್ವತಿ ದೇವಿ ಮತ್ತೆ ಈ ಭೂಮಿನ ಜೀವರಾಶಿನ ಸೃಷ್ಟಿ ಮಾಡು ಅಂತ ಶಿವನ್ನ ಬೇಡ್ಕೊಂಡ್ಲಂತೆ. ಜೀವರಾಶಿನ ಈ ಭೂಮಿ ಮೇಲೆ ಬರೋ ಹಾಗೆ ಮಾಡಿದ್ಲು. ಅದಕ್ಕೆ ಈ ಮಹಾಶಿವರಾತ್ರಿನ ತುಂಬ ಪುಣ್ಯಕರವಾದ ದಿನ ಅಂತ ನಮ್ಮ ಭರತಖಂಡದಲ್ಲಿ ಎಲ್ಲರೂ ಆಚರಿಸ್ತಾರೆ. ಪಾರ್ವತಿ ದೇವಿ ಘೋರ ತಪಸ್ ಮಾಡಿ ಶಿವನ್ನ ತನ್ನ ಗಂಡನಾಗಿ ಪಡೆದ್ಲು. ಪಾರ್ವತಿ ದೇವಿ ಪ್ರೀತಿ ನೋಡಿ ಮುಗ್ಧನಾದ ಶಿವ ಪಾರ್ವತಿಗೆ ತನ್ನ ಅರ್ಧ ಭಾಗನೇ ಕೊಟ್ಟ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಶಿವನ್ ಹತ್ರ ಪಾರ್ವತಿ ದೇವಿ ಅಂತಸ್ತು ನೋಡ್ಲಿಲ್ಲ, ಅವನಿರೋ ಸ್ಥಾನ ನೋಡ್ಲಿಲ್ಲ. ಗಂಡ ಹೆಂಡ್ತೀರ್ ಯಾವತ್ತೂ ಎಂಥದೇ ಕಷ್ಟ ಬಂದರೂ ಒಬ್ರಿಗೊಬ್ರು ಜೊತೆಯಾಗಿರ್ಬೇಕು, ಒಬ್ರಿಗೋಸ್ಕರ ಒಬ್ರು ಜೀವಿಸ್ಬೇಕು. ನಮ್ಮವ್ರು ಎಷ್ಟೇ ತಪ್ಪು ಮಾಡಿದ್ರೂ ಕ್ಷಮಿಸೋ ಗುಣ ಇರಬೇಕು. ಪ್ರೀತಿನ ಹಂಚಬೇಕು ಅನ್ನೋದೇ ಶಿವತತ್ವ. ಈ ಮಹಾಶಿವರಾತ್ರಿ ಬಗ್ಗೆ ಹೀಗೆ ಹೇಳ್ತಾ ಹೋದ್ರೆ ಇಡೀ ದಿನ ಸಾಲಲ್ಲ. ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿನ ಎಲ್ರೂ ಜಪ ಮಾಡಿ, ಎಲ್ರಿಗೂ ಒಳ್ಳೇದಾಗತ್ತೆ. ಅರ್ಥ ಆಯ್ತು ಅಲ್ವಾ? ಆಧ್ಯಾತ್ಮಿಕ ಪ್ರವಚನ ಮಾಡೋರ್ ತರ ಅರ್ಥ ಆಗೋ ಹೇಳಿದ್ಲು ಅಲ್ವಾ ನಮ್ ನೈನಿ? ಅಮ್ಮ, ದೇವರಿಗೆ ಪೂರ್ಣಾಹುತಿ ಕೊಟ್ರೆ ಪೂಜೆ ಪೂರ್ಣ ಆದಾಗೆ. ಶ್ರೀ ಮಹಾಗಣಾಧಿಪತಿ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಅಯಂ ಮುಹೂರ್ತಸ್ಸು ಮುಹೂರ್ತಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಅಮ್ಮ, ಯಾವ ವಿಘ್ನವೂ ಇಲ್ಲದೆ ಪೂಜೆ ಮುಗೀತು. ಈಗ ನೀವು ರುದ್ರ ನೃತ್ಯ ಮಾಡಬಹುದು.
ಮೈ ಗಾಡ್, ನೋಡೇನಿ ರಕ್ತ ಹೇಗೆ ಬರ್ತಿದೆ ನೋಡು. ಕಾಲು ತುಂಬ ನೋವಾಗ್ತಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಯಜಮಾನ್ರೆ, ಒಳ್ಳೇದ್ ಮಾಡಕ್ಕೆ ಸಾಕ್ಷಾತ್ ಆ ದೇವ್ರೇ ಇದ್ದಾನೆ. ಆ ಪರಮೇಶ್ವರನ್ ಸನ್ನಿಧಿಲಿದ್ದೀವಿ. ಅವನ ಆಶೀರ್ವಾದ ನಮ್ಮ ಮೇಲಿರುತ್ತೆ. ಭಯ ಪಡೋ ಅವಶ್ಯಕತೆ ಇರಲಿ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ನೀವು ಹೇಳಿದ ಅಕ್ಷರ ಸಹ ನಿಜ. ಕಾಲಲ್ಲಿ ರಕ್ತ ಬರ್ತಿದ್ರು ನೀವು ನೃತ್ಯ ಮಾಡಿದೀರಾ ಅಂದ್ರೆ ಸಾಕ್ಷಾತ್ ಆ ಈಶ್ವರ ನಿಮ್ಮಲ್ಲಿ ಪ್ರವೇಶಿಸಿ ನಿಮ್ಮ ಮೂಲಕ ಅವನು ನೃತ್ಯಾಭಿಷೇಕ ಮಾಡ್ದ. ಆ ಶಿವನ ಆಶೀರ್ವಾದ ಈಗ ಮಾತ್ರ ಅಲ್ಲ, ಸದಾಕಾಲ ನಿನ್ಮೇಲಿರುತ್ತೆ. ಇದೇಳೇನೆ. ಅಮ್ಮ, ನಿಮ್ ಸೌಭಾಗ್ಯ 100 ವರ್ಷ ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಪರಮೇಶ್ವರನಿಗೆ ಅಭಿಷೇಕ ಮಾಡಿರೋ ಪರಮ ಪವಿತ್ರವಾದ ಈ ತೀರ್ಥನ ನಿಮ್ಮ ಮನೆಯವರು ಕೊಡಿ. ಯಾಕತ್ಗೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ತೀರ್ಥ ತಗೊಳ್ಳೋದಿಕ್ಕೆ ಅಣ್ಣ ದೇವಸ್ಥಾನಕ್ಕೆ ಬಂದಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಇಂಥ ಟೈಮಲ್ಲೇ ಮನ್ಸನ್ನ ಗಟ್ಟಿಯಾಗಿಟ್ಕೋಬೇಕು. ತೀರ್ಥ ತಗೊಳ್ಳೋದಿಕ್ಕೆ ನನ್ನ ಪಕ್ಕ ನನ್ನ ಗಂಡ ಇದನ್ನ ಹೇಳಿ ನೋಡೋಣ. ನಿಮ್ ಗಂಡ ತಗೊಳ್ಳೋ ತೀರ್ಥ ಬೇರೆನೆ ಬಿಡಿ ಆಂಟಿ. ಏ ಹಾಸ್, ನೀನ್ ಬಾಯಿ ಮುಚ್ಕೊಂಡಿರೋ. ಪ್ರತಿಯೊಂದು ವಿಷಯದಲ್ಲೂ ನಂದಲ್ಲಿಡ್ಲಿ ಅಂತ ಅಡ್ಡ ಬರಬೇಡ. ವಿಶಾಲ್ ಒಬ್ನೇ ವಿಷ ಕುಡಿಯೋ ಥರ ಪ್ಲಾನ್ ಮಾಡಿದ್ರೆ ಈಗ ನನ್ನ ಮಗನ ಪ್ರಾಣಕ್ಕೂ ಕುತ್ತು ಬಂತಲ್ಲ. ಅಯ್ಯೋ, ಈಗೇನು ಮಾಡೋದು? ಆಂಟಿ, ವಲ್ಲಭೆಲ್ಲಿ? ಯಾಕೆ? ಅಂದ್ರೆ ಈ ತೀರ್ಥ ತಗೋಬೇಕು ಅಂತ ಪುರೋಹಿತರು ಹೇಳಿದ್ರಲ್ವಾ? ಓಯ್ ಸಖಿ ಕುಮಾರಿ, ನನ್ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ನನ್ ಗಂಡ ಬಂದು ತೀರ್ಥ ತಗೋಬೇಕು ಅಂತ ನಾನ್ ಕೇಳ್ಕೋಬೇಕು. ಏನೋ ನಿನಗ್ ತಾಳಿ ಕಟ್ಟಿರೋ ಹಾಗೆ ಓವರ್ ಆಕ್ಟಿಂಗ್ ಯಾಕೆ ಮಾಡ್ತಿದ್ಯಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಪುರೋಹಿತ್ರೆ, ನೀವ್ ಹೇಳಿದ ರೀತಿಯಲ್ಲೇ ನಮ್ಮ ಯಜಮಾನ್ರಿಗೆ ತೀರ್ಥನ್ ಕೊಡ್ತೀನಿ. ಆದ್ರೆ ಬರೋ ಶಿವರಾತ್ರಿಗೆ ನಮ್ ಜೀವನದಲ್ಲಿ ಸಂತೋಷ ತುಂಬಲಿ ಅಂತ ಆ ದೇವ್ರ ನಮ್ಮ ಆಸೆ ಈಡೇರಿಸಲಿ ಅಂತ ಆಶೀರ್ವಾದ ಮಾಡಿ. ಆಗ್ಲಮ್ಮ. ಸುಮನ, ನಿನ್ ಮನ್ಸಲ್ಲಿ ನಿನ್ ಗಂಡನ್ಗೆ ನಿನ್ ಮೇಲೆ ಪ್ರೀತಿ ಹುಟ್ಬೇಕು ಅಂತ, ನನ್ ಮನ್ಸಲ್ಲಿ ನನ್ ಗಂಡ ಬದ್ಲಾಗ್ಬೇಕು ಅಂತ. ನಮ್ ಸಮಸ್ಯೆ ಬೇರೆ ಇದ್ರೂ ಬೇಡಿಕೆ ಮಾತ್ರ ಒಂದೇ. ಹಲೋ. ಬದಲಾಗ್ಬಿಟ್ಯಾ ಏನು? ಬದಲಾಗೋದು ಅಂದ್ರೇನು? ಎಷ್ಟು ಪಾಪ ಮಾಡ್ತೀವೋ ಅಷ್ಟು ಶಾಪ ಸಿಗುತ್ತೆ ಅನ್ನೋ ಭಯದಲ್ಲಿ ಶಾಂತಮೂರ್ತಿಯಾಗಿ ಸಾಧು ಜೀವಿಯಾಗಿ ಬದಲಾಗ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಹುಲಿ ಸಸ್ಯಾಹಾರಿ ಆಗೋದು, ಈ ಸಖಿ ಶಾಂತಮೂರ್ತಿ ಆಗೋದು ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗಾದ್ರೆ ನೀನ್ ಇರೋ ಜಾಗದಲ್ಲಿ ಪಬ್ಬಲ್ಲಿರೋ DJ ಸೌಂಡ್ ಕೇಳಿಸ್ಬೇಕು, ಆದ್ರೆ ಗಂಟೆ ಸೌಂಡ್ ಕೇಳಿಸ್ತಿದೆಯಲ್ಲ. ಹೋಗ್ಬೇಕಾಗತ್ತೆ. ನಮ್ಗೆ ಈ ದೇವಸ್ಥಾನ ದೇವ್ರು ಇಷ್ಟ ಇಲ್ಲದೆ ಇದ್ರು ನಮ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ನನ್ನಷ್ಟು ಒಳ್ಳೆಯವಳಿಲ್ಲ ಅಂತ ಎಲ್ರನ್ನು ನಂಬಿಸೋದಕ್ಕೋಸ್ಕರ ಎಲ್ಲರ ಜೊತೆಗೆ ಇಲ್ಲಿಗೆ ಬರ್ಬೇಕಾಗಿ ಬಂತು.